ಜೊತೆಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಔತಣಕೂಟ ಕೂಡ ಏರ್ಪಡಿಸಲಾಗಿದೆ. ರಾಜಣ್ಣ ಅವರ ಮನೆಗೆ ಊಟಕ್ಕೆ ಆಗಮಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ರಾಜಣ್ಣ ಅವರ ಜೊತೆ ರಾಜಕೀಯ ವಿಚಾರವನ್ನು ಕೂಡ ಸಹಜವಾಗಿ ಸಿದ್ದರಾಮಯ್ಯನವರು ಚರ್ಚಿಸೋರಿದ್ದಾರೆ. ಊಟದ ನಂತರ ರಾಜ್ಯ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋರಿದ್ದಾರೆ. ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗಾಗಿ ಬಾಡೂಟದ ತಯಾರಿ ಇದೆ. ಸಿಎಂಗಾಗಿ ರಾಜಣ್ಣ ಮನೆಯಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು ರೆಡಿ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ತುಮಕೂರಿಗೆ ಹೋದಂಥ ಸಂದರ್ಭದಲ್ಲೆಲ್ಲ ಅವರು ರಾಜಣ್ಣ ಅವ್ರ ನಿವಾಸಕ್ಕೆ ಬಹುತೇಕ ಸಂದರ್ಭದಲ್ಲಿ ಊಟಕ್ಕೆ ಹೋಗೋದು. ತೀರಾ ಮೊನ್ನೆ ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂಥ ನಂತರದಲ್ಲಿ ಅವರು ಮೊದಲ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಇದೇ ಊಟಕ್ಕೆ ಹೋದಂಥ ವಿಚಾರ ಬಹಳ ಚರ್ಚೆಗೂ ಕಾರಣ ಆಗಿತ್ತು. ಯಾಕಂದರೆ ಈ ಪವರ್ ಶೇರಿಂಗ್ ವಿಚಾರವಾಗೆಲ್ಲ ಅವಾಗ ಅದು ಪೀಕಲ್ಲಿತ್ತು. ಈಗ ಅಂತ ಸಮಸ್ಯೆ ಈ ಸಂದರ್ಭಕ್ಕಂತೂ ಇದ್ದಂಗಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಮಂಡಿಸೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಹೊಣೆಗಾರಿಕೆಯನ್ನು ಕೊಡಲಾಗಿದೆ ಚುನಾವಣೆಗೆ ಸಂಬಂಧಪಟ್ಟಂಗೆ. ಹಾಗಾಗಿ ಸದ್ಯಕ್ಕಂತೂ ಪವರ್ ಶೇರಿಂಗ್ ಮತ್ತೊಂದು ಇಲ್ಲ ಅಂತ ಹೇಳಲಾಗ್ತದೆ. ಬಟ್ ಅದರ ಜೊತೆಗೇನೆ ಒಂದಷ್ಟು ರಾಜಕೀಯ ಚಟುವಟಿಕೆಗಳಂತೂ ನಡೀತಾನೆ ಇದೆ. ಅದರ ಒಂದು ಭಾಗ ಬಹುಶಃ ಇವತ್ತು ನಾವು ರಾಜಣ್ಣ ಅವರ ನಿವಾಸದಲ್ಲಿ ಗಮನಿಸಬಹುದು ಅಂತ ಕಾಣಿಸುತ್ತೆ. ಜಗದೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಏನೇನಿದೆ, ಆಮೇಲೆ ಏನು ರಾತ್ರಿ ಊಟಕ್ಕೆ ಏನು ಕತೆ ಈಗ ವ್ಯವಸ್ಥೆ ಮಾಡ್ಕೊಂಡಿರೋದು? ಮಲ್ಲೇಶ್, ಈಗ ಮಧ್ಯಾಹ್ನದ ಊಟಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ರಾಜಣ್ಣ ಶಿವಸ್ಥಾನದಿಂದ ವಜಾ ಆದ ಬಳಿಕವಾಗಿದೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯರವರು ರಾಜಣ್ಣ ನಿವಾಸಕ್ಕೆ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯರವರನ್ನ ಬರಮಾಡ್ಕೊಳ್ಳಿಕ್ಕೆ ಅಂತೇಳಿ ರಾಜಣ್ಣ ಮನೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ವಿಶೇಷವಾಗಿ ಸಿದ್ದರಾಮಯ್ಯರವರಿಗೆ ಅಂತ ಹೇಳಿ ನಾನ್ ವೆಜ್ ಊಟಗಳನ್ನು ಕೂಡ ಈಗ ರೆಡಿ ಮಾಡ್ಕೊಳ್ಳಲಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯರವರು ರಾಜಣ್ಣ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಇನ್ನು ಯಾರ್ಯಾರು ರಾಜಕೀಯ ನಾಯಕರುಗಳು ಬರ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯರವರು ರಾಜಣ್ಣ ನಿವಾಸಕ್ಕೆ ಬರುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ಪೊಲೀಸ್ ಭದ್ರತೆ ಏನಿದೆ ಅವೆಲ್ಲವನ್ನು ಕೂಡ ಈಗಾಗಲೇ ತುಮಕೂರು ಪೊಲೀಸರು ಮಾಡ್ಕೊಂಡಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಯಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಇನ್ನು ರಾಜಣ್ಣ ನಿವಾಸಕ್ಕೆ ಬಂದು ಊಟ ಮುಗಿಸಿದಂತಹ ಬಳಿಕವಾಗಿ ಇವತ್ತು ರಾಜ್ಯ ಕ್ರೀಡಾ ಕೂಟಕ್ಕೆ ಒಂದು ಸಿದ್ದರಾಮಯ್ಯರವರು ಇವತ್ತು ಚಾಲನೆಯನ್ನ ನೀಡಲಾಗ್ತಾ ಇರುವಂತದ್ದು. ಅಂದ್ರೆ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣ ಏನಿದೆ ಅಲ್ಲಿಗೆ ತೆರಳಬೇಕಾಗುತ್ತೆ. ಅದಾದ ಬಳಿಕವಾಗಿ ಅಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ನಂತರದಲ್ಲಿ ಅವರು ವಾಪಸ್ ಬೆಂಗಳೂರಿಗೆ ಬರುವಂತದ್ದು. ಆದ್ರೆ ಸದ್ಯಕ್ಕೆ ಮುಖ್ಯವಾಗಿ ಸಚಿವ ಸ್ಥಾನದಿಂದ ವಜಾ ಆದಂತ ಬಳಿಕವಾಗಿ ರಾಜಣ್ಣ ಮನೆಗೆ ಇದೇ ಮೊದಲೇ ಬಾರಿಗೆ ಸಿಎಂ ಸಿದ್ದರಾಮಯ್ಯರವರು ಬರ್ತಾ ಇರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಮತ್ತೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ರಾಜಣ್ಣ ಅಭಿಮಾನಿಗಳು ಒಂದಷ್ಟು ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿ ಒಂದಷ್ಟು ಪಟ್ಟು ಹಿಡಿದು ಒಂದು ಮನವಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗಿನ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ಏನಾಗ್ತಾ ಇದೆ ಆ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಮಲ್ಪೇಶ್, ಥ್ಯಾಂಕ್ ಯು ಜಗದೀಶ್. ಮಧ್ಯಾಹ್ನದ ಊಟಕ್ಕೆ ಹೋಗ್ತಾ ಇರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ, ಬಟ್ ಹೊರಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಹೋಗಿದ್ರೆ ಸ್ವಲ್ಪ ಬೇಗ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಇದೀಗ ಅವರು ಸ್ವಲ್ಪ ರಸ್ತೆ ಮಾರ್ಗವಾಗಿ ಹೋಗಬೇಕಾದಂಥ ಕಾರಣಕ್ಕಾಗಿ ಸ್ವಲ್ಪ ತಡ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.